ಮೂರನೇ ಅಧ್ಯಾಯ 26ನೇ ವಾಕ್ಯ. ಮೂರನೇ ಅಧ್ಯಾಯ 26ನೇ ವಾಕ್ಯ. ಓಕೆ, ಓದಿ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಒಳ್ಳೆಯದು. ದೇವರ ವಾಕ್ಯ ಹೇಳ್ತದೆ, ದೇವರಿಗಾಗಿ ಕಾದಿರೋದು ಒಳ್ಳೆಯದು. ಆಮೇನ್, ಹಲ್ಲೆಲೂಯಾ. ಯಾರಾದ್ರೂ ದೇವರಿಗೋಸ್ಕರ ಕಾದಿದ್ದೀರಾ? ಆಮೇನ್. ಒಂದು ಕಾಲ ಉಂಟು ರೀ, ಅದು ಕಾದಿರುವಂತ ಕಾಲ. ಆಮೇನ್, ಹಲ್ಲೆಲೂಯಾ. ಆತರ ಪಡಕ್ ಹೋಗ್ಬೇಡ್ರಿ. ಬಸ್ ಹಿಂದ್ಗಡೆ ಹೋದಾಗ ಒಂದು ಅಕ್ಷರ ಬರ್ದಿರ್ತಾರೆ, ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ. ಅವಸರನೇ ಅಪಾಯಕ್ಕೆ ಕಾರಣ. ಆತರ ಪಡಬೇಡ್ರಿ. ನಾನು ಇವತ್ತೇ ದೊಡ್ಡವನಾಗ್ಬೇಕು ಅನ್ಬೇಡ್ರಿ, ಇವತ್ತೇ ನಾನು ಎಲ್ಲ ಮಾಡ್ಬೇಕು ಅನ್ಬೇಡ್ರಿ. ಕಾದಿರು. ಏನೇಳಿ? ಕಾದಿರು. ಹಲ್ಲೆಲೂಯಾ. ಆಮೇನ್. 37ನೇ ಅಧ್ಯಾಯದಲ್ಲಿ 8-9ನೇ ವಾಕ್ಯ ಅನ್ಕೊಂತೀನಿ, ಕೀರ್ತನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾದಿರುವರು ಎಷ್ಟೋ ಭಾಗ್ಯ.